Hello everyone, welcome back to my channel. ಸೊ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಬಂದ್ಬಿಟ್ಟು ನಮ್ಮನೆ ಹೌಸ್ ಡೀಪ್ ಕ್ಲೀನ್ ನಾನು ಮತ್ತು ಮಮ್ಮಿ ಇಬ್ಬರು ಹೇಗೆ ಸೇರ್ ಮಾಡ್ತೀವಿ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಸೊ ಮಮ್ಮಿ ಇವಾಗ ಆಚೆ ಹೋಗಿದ್ದಾರೆ. ಸೊ ಇನ್ನು 5 ನಿಮಿಷದಲ್ಲಿ ಬರ್ತಾರೆ ಅಂತ ಅಂದಿದ್ದಾರೆ. ಸೊ ವ್ಲಾಗ್ ಸ್ಟಾರ್ಟ್ ಮಾಡಿದರೆ ನಾನು ಬಂದು ಜಾಯ್ನ್ ಆಗ್ತೀನಿ ಅಂತ ಮಮ್ಮಿನೂ ಅಂದಿದ್ದಾರೆ. ಸೊ ಇನ್ನು ಇವಾಗ ಡೀಪ್ ಕ್ಲೀನ್ ಯಾಕಂದರೆ ನವರಾತ್ರಿ ಬರ್ತಿದೆ ಅಲ್ವಾ. ಸೊ ಇನ್ನು 4 ದಿವಸಕ್ಕೆ ನವರಾತ್ರಿ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು 4 ದಿವಸಕ್ಕೂ ಪಿತೃಪಕ್ಷನೂ ಮುಗ್ದೋಗುತ್ತೆ. ಸೊ 2 ಅಕ್ಟೋಬರ್ ಮಾಲಿ ಅಮಾವಾಸ್ಯೆ. ಸೊ ಮಾಲಿ ಅಮಾವಾಸ್ಯೆಗೆ ಪಿತೃಪಕ್ಷ ಮುಗ್ದೋಗುತ್ತೆ. ಸೊ ಅದನ್ನು ನೆಕ್ಸ್ಟ್ ಅಕ್ಟೋಬರ್ 3ರಿಂದ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಫಸ್ಟ್ ಡೇಯಿಂದನೇ ನವರಾತ್ರಿನ ಸೆಲೆಬ್ರೇಟ್ ಮಾಡ್ತೀವಿ ಸ್ಟಿಲ್ ದಿ ಲಾಸ್ಟ್ ಎಂಡ್ ಡೇವರೆಗೂ, ವಿಜಯದಶಮಿವರೆಗೂ ಇದೆಲ್ಲ ಗೊಂಬೆಗಳನ್ನೆಲ್ಲ ಕೂರಿಸ್ತೀವಿ. ಸೊ ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ನವರಾತ್ರಿ ಈಸ್ ಅ ವೆರಿ ಸ್ಪೆಷಲ್ ಮಮ್ಮಿಗೆ, ಯಾಕಂದರೆ ನಾವೇ ದುರ್ಗೆಯರು ಬರ್ತಾರೆ ಮನೆಗೆ ಅಂತ ಮಮ್ಮಿ ಒಂದು ಬಿಲೀವ್. ಸೊ ಅದರಿಂದ ಮಮ್ಮಿ ಡೀಪ್ ಕ್ಲೀನ್ ಎಲ್ಲ ಮಾಡಬೇಕು ಅಂತ ಅಂದಿದ್ದಾರೆ. ಸೊ ಅಜ್ಜಿ ಹೋಗಿದ್ದಾರೆ. ಅಜ್ಜಿ ಆ್ಯಕ್ಚುಲಿ ನಾನು ಬೆಳಗ್ಗೆನೇ ವ್ಲಾಗ್ ಮಾಡೋದು ಮರ್ತೋಗಿತ್ತು. ಸೊ ಫೋನ್ ಯಾವಾಗಿದ್ರು ಪಪ್ಪ ರೂಮಲ್ಲಿ ಇರುತ್ತೆ. ಸೊ ಅದರಿಂದ ಮರ್ತೋಗಿತ್ತು. ಸೊ ಆಲ್ರೆಡಿ ನಾನು ಸ್ವಲ್ಪ ಎಲ್ಲ ಸ್ಕರ್ಟನ್ಸ್ ಎಲ್ಲ ತೆಗ್ದು ಅಜ್ಜಿ ಕೈ ಕೊಟ್ಟಿದ್ದೀನಿ. ಸೊ ಅಜ್ಜಿ ವಾಶ್ ಮಾಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಅದೆಲ್ಲ ವಾಶ್ ಮಾಡಿ ಅಜ್ಜಿನೂ ಬರ್ತಾರೆ, ಅಜ್ಜಿನೂ ಜಾಯ್ನ್ ಆಗ್ತಾರೆ. ನಾನು ಮರ್ತೋಗ್ಬಿಟ್ಟೆ ಹೇಳೋದಕ್ಕೆ. ಸೊ ಈ ವ್ಲಾಗಲ್ಲಿ ನಾನು ಮಮ್ಮಿ ಮತ್ತು ಅಜ್ಜಿ 3 ಜನನೂ ನಾವು ಮನೇನ ಹೇಗೆ ಕ್ಲೀನ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಇನ್ಯಾಕೆ ಥರ ಇವತ್ತಿನ ವ್ಲಾಗ್ಸ್ ಶುರು ಮಾಡೋಣ. ಸೊ ಫಸ್ಟ್ ಎಲ್ಲ ಸಾಮಾನು ಅಂದರೆ ಅಜ್ಜಿ ಸಾರು ಅಡುಗೆ ಎಲ್ಲ ಮಾಡಿ ಇಟ್ಟಿದ್ರು. ಸೊ ಪಪ್ಪಾಗೆ ಲಂಚ್ ಬಾಕ್ಸ್ ಕಟ್ಟಬೇಕು ಅಲ್ವಾ. ಸೊ ಅದರಿಂದ ಎಲ್ಲ ಅದು ಅನ್ನ ರೈಸು ಸ್ವಲ್ಪ ಮುದ್ದೆ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಫಸ್ಟ್ ಅಲ್ಲಿಂದ ಇದರಿಂದ ಶೆಲ್ಫ ಏನಾದರೂ ಅಂತ ಗೊತ್ತಿಲ್ಲ. ಸೊ ಅದೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಸೈಡು. ಸೊ ಆವಾಗ ಈಸಿಯಾಗಿ ಕ್ಲೀನ್ ಮಾಡ್ಬೋದು ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ಅದು ಬಿಂದಿಗೆಯಲ್ಲಿ ನೀರಿದೆ. ಸೊ ಅದನ್ನ ತುಂಬ ವೆಯ್ಟ್ ಇದೆ. ಸೊ ಅದನ್ನ ತೆಗ್ಯೋಕ್ಕಾಗಿಲ್ಲ. ಸೊ ಹಂಗೆ ಸೈಡಲ್ಲಿ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಸೊ ಆ್ಯಕ್ಚುಲಿ ಕಿಚನ್ ಬಂದ್ಬಿಟ್ಟು ವೀಕ್ಲಿ ಒನ್ಸ್ ಮಾಡ್ತೀವಿ, ಯಾಕಂದರೆ ಅದು ಅಂದರೆ ಆಯಿಲಿ ಜಿಡ್ಡು ಅಂತಾರಲ್ವ. ಸೊ ಅದೆಲ್ಲ ಹಂಗೆ ಕೂರುತ್ತೆ ಅಂದ್ಬಿಟ್ಟು. ಸೊ ಆಮೇಲೆ ಕಿಟಕಿನೂ ಇದೆ. ಸೊ ಕಿಟಕಿ ಓಪನ್ ಮಾಡಿರ್ತೀವಿ, ಯಾವಾದರೂ ದೋಸೆ ಇಲ್ಲ ಏನಾದರೂ ಒಗ್ಗರಣೆ ಆಗ್ತಿರೋವಾಗೆಲ್ಲ ಓಪನಲ್ಲೇ ಇರುತ್ತೆ. ಸೊ ಈ ಕಡೆ ಒಂದು ಸ್ಮಾಲ್ ಕಿಟಕಿ ಇದೆ, ಇನ್ನೊಂದು ಕಡೆ ಆ ಕಡೆ ಮೂರು ಕಿಟಕಿ ಇದೆ. ಸೊ ಅದ್ರ ಇನ್ನು ಸ್ವಲ್ಪ ಎಷ್ಟೇ ಜಾಗ ಗಾಳಿ ಹೋಗೋಕ್ಕಿದ್ರೂ ಅದು ಸ್ವಲ್ಪ ಜಿಡ್ಡು ಅನ್ನೋದು ಇದ್ದೇ ಇರುತ್ತೆ. ಸೊ ಇಲ್ಲಿ ನಾನು ಮೇಲೆ ಹತ್ಬಿಟ್ಟು ಫುಲ್ ಮೇಲೆ ಕೂತ್ಕೊಂಡು ಕ್ಲೀನಾಗಿ ಒರೆಸ್ಬೋದು ಅಂದ್ಬಿಟ್ಟು. ಸೊ ಅದರಿಂದ ಇನ್ನು ಜಿಡ್ಡು ಹಂಗೆ ಕಾಣಿಸಲ್ಲ. ಸೊ ಆ ಜಿಡ್ಡು ಕಂಪ್ಲೀಟಾಗಿ ಹೋಗಬೇಕು ಅಂದರೆ ಹತ್ತಿ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಇದಾಗುತ್ತೆ. ಸೊ ಎಲ್ಲ ಒಂದು ಫುಲ್ ಎಲ್ಲಿ ಸ್ಟವ್ ಎಲ್ಲ ಇಕ್ಕಿರ್ತೀವಲ್ಲ, ಸೊ ಅದ್ರದ್ದು ಟೈಲ್ಸು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಅದಾದಮೇಲೆ ಕೆಳಗಿರೋ ಸರ್ಫೇಸ್ನೆಲ್ಲ ಚೆನ್ನಾಗಿ ಸ್ಟೀಲ್ದು ಇದರಲ್ಲಿಂದ ಡಿಶ್ ವಾಶ್ ಸ್ಟೀಲ್ ಸ್ಕ್ರಬ್ಬಿಂದ ಯೂಸ್ ಮಾಡಿ, ಆ್ಯಕ್ಚುಲಿ ವಿಮ್ ಯೂಸ್ ಮಾಡ್ತಿದ್ದೆ, ವಿಮ್ ಜೆಲ್. ಸೊ ಅದು ಇದ್ದಿದ್ದಿಲ್ಲ ಮನೇಲಿ. ಸೊ ಅದರಿಂದ ವಿಮ್ ಸೋಪ್ನೇ ಯೂಸ್ ಮಾಡ್ಕೊಂಡು ನಾನು ಎಲ್ಲ ಕ್ಲೀನ್ ವಾಶ್ ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಬಟ್ಟೆದಲ್ಲಿ ಒರೆಸ್ಕೊತಿದ್ದೀನಿ. ಸೊ ಈ ಒಂದು ಇದು ಬಂದ್ಬಿಟ್ಟು ನನಗೆ ಅಜ್ಜಿ ಹೇಳ್ಕೊಟ್ಟಿದ್ದೆ, ಯಾಕಂದರೆ ಫಸ್ಟು ನಾನು ಅಷ್ಟು ಮಾಡ್ತಾಯಿದ್ದಿಲ್ಲ. ಸೊ ಅಜ್ಜಿ ಒಂದೊಂದೇ ಹೇಳ್ಕೊಟ್ಟು ಅಜ್ಜಿ ಮಮ್ಮಿ ಎಲ್ಲ ಸ್ಟಾರ್ಟ್ ಮಾಡಿದೆ ನಾನು ಕಲ್ತ್ಕೊಳಕ್ಕೆ. ಸೊ ಇವಾಗ ಮನೇಲಿರೋದ್ರಿಂದ ನಾನು ಮಾಡ್ತಿದ್ದೀನಿ. ಸೊ ಕಾಲೇಜ್ ಹೋಗ್ತಿರುವಾಗ ಅಜ್ಜಿನೇ ತಕ್ಷಣ ಅಡುಗೆ ಎಲ್ಲ ಏನೇನು ಮಾಡ್ತಿದ್ರು ಅದಾದ ತಕ್ಷಣವೇ ಒರೆಸಿ ಎಲ್ಲ ನೀಟಾಗಿ ಇಟ್ಕೊತಿದ್ರು. ಸೊ ನನಗೂ ಅದೇ ಅಭ್ಯಾಸ. ನಾನು ಇನ್ನೊಂದು ಏನು ಗೊತ್ತಾ, ಕಿಚನಲ್ಲಿ ಎಸ್ಪೆಷಲಿ ಕಿಚನ್ ನಾನು ಕ್ಲೀನಾಗಿರ್ಬೇಕು. ಏನಾದರೂ ಒಂಚೂರು ಚೆಲ್ಬಿಟ್ರೆ ಅದಕ್ಕೆ ಆವಾಗಲೇ ತಕ್ಷಣವೇ ಒರೆಸ್ಬಿಡ್ಬೇಕು. ಆದರೆ ಮಮ್ಮಿ ಅಜ್ಜಿ ಹಂಗಲ್ಲ, ಎಲ್ಲ ಫುಲ್ ಎಲ್ಲ ಕಂಪ್ಲೀಟ್ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಒರೆಸ್ತಾರೆ. ಸೊ ಅದು ನನಗೆ ಅನಿಸುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಆವಾಗನೇ ಒರೆಸ್ಕೊಂಡು ಇಟ್ಬಿಟ್ರೆ ಇನ್ನೂ ನೀಟಾಗಿ ಇರುತ್ತೆ ಅಂದ್ಬಿಟ್ಟು ನನ್ನ ಒಂದು ಥಿಂಕಿಂಗ್. ಸೊ ನೀವು ಹೀಗೆ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ. ಯೂಶ್ವಲಿ ನಮ್ಮ ಚಿಕ್ಕಮ್ಮ ಅವ್ರೂ ಒಂದು ನಾನೇನು ಸ್ಟೆಪ್ ಫಾಲೋ ಮಾಡಿ ಅದು ಮಾಡಲ್ಲ. ಸೇಮ್ ಅಜ್ಜಿ ಹೇಗೆಲ್ಲ ಮಾಡ್ತಾರೋ ಹಾಗೆ. ಆದರೆ ಇನ್ನೊಂದು ರೂಪಾ ಚಿಕ್ಕಮ್ಮ ಬಂದ್ಬಿಟ್ಟು ಅವರು ಈ ಥರ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತಾರೆ. ಸೊ ಅವರು ಕಿಚನ್ ಎಲ್ಲ ನೀಟಾಗಿ ಇಟ್ಕೊಂಡಿದ್ರು. ಬಟ್ ಅವ್ರದ್ದು ಸ್ವಲ್ಪ ಕಿಚನ್ ಚಿಕ್ಕದಾಗಿದೆ. ಸೊ ಅದರಿಂದ ಅವರು ಫುಲ್ ಸಾಮಾನೆಲ್ಲ ತುಂಬ್ಕೊಂಡಿರ್ತಾರೆ. ಸೊ ನಮ್ಮದು ಆ್ಯಕ್ಚುಲಿ ಶೆಲ್ಫ್ಸ್ ಎಲ್ಲ ಇದೆ ಅಲ್ಲ. ಸೊ ಅದರಿಂದ ಫುಲ್ ಕಿಚನಲ್ಲಿರೋಷ್ಟು ಸೆಲ್ಫು ರೂಮ್ಗಳೆಲ್ಲ ಇರಿಸಿಲ್ಲ. ಸೊ ಕಿಚನಲ್ಲಿ ಅಂದರೆ ತುಂಬ ಸಾಮಾನಿದೆ ನಮ್ಮ ಮನೇಲಿ, ಟು ಬಿ ಹಾನೆಸ್ಟ್. ಎಲ್ಲ ಫುಲ್ ಪಾತ್ರೆ, ದೊಡ್ಡ ಪಾತ್ರೆ ಎಲ್ಲ ಏನಾದರೂ ಫಂಕ್ಷನ್ ಆದ್ರೂ ನಮ್ಮ ಮನೇಲಿ ಬೇಕು ತೊಗೊಬೋದು. ಸೊ ಹೊರಗಡೆಯಿಂದ ಏನು ತೊಗೊಳೋಷ್ಟು ಪಾತ್ರೆ ಬೇಕಾಗಿಲ್ಲ. ಸೊ ಅಷ್ಟು ದೊಡ್ಡದೆಲ್ಲ ಇಟ್ಕೊಂಡಿದ್ದಾರೆ ನಮ್ಮ ಅಮ್ಮನೂ ನಮ್ಮ ಅಜ್ಜಿ. ಸೊ ಇಲ್ಲಿ ಬಂದುಬಿಟ್ಟು ಫುಲ್ಲು ಆಯಿಲ್ದು ಎಲ್ಲ ಐತಲ್ವ. ಸೊ ಆಯಿಲ್ ಪ್ಲೇಸು ಕಿಚನಲ್ಲೇ ಇಕ್ತೀವಿ. ಸೊ ಹೇರ್ ಆಯಿಲ್ದು ನಾನು ಶಾರ್ಟ್ಸಲ್ಲಿ ಹಾಕಿದ್ಮೇಲೆ ಸೊ ಅದೆಲ್ಲ ವಾಶ್ ಮಾಡ್ಕೊಂಡು ಎಲ್ಲ ಕಿಚನಲ್ಲೇ ಇರುತ್ತೆ. ನಂದು ಹೇರ್ ಆಯಿಲ್ ಕೂದಲದು
ಮತ್ತು ಫೇಸ್ಗೆ ಏನೇನಿದೆ ಅದೆಲ್ಲ ಕಿಚನೆಲ್ಲ ಇಟ್ಟಿರ್ತೀನಿ ನಾನು. ಸೊ ಇಟ್ ಬಿ ಈಸಿ ಅಂದ್ಬಿಟ್ಟು. ಸೊ ಇಲ್ಲಿ ಬಂದುಬಿಟ್ಟು ಶಿಂಕ್ನ ಎಲ್ಲ ಶಿಂಕ್ ಹತ್ರ ಎಲ್ಲ ಫುಲ್ಲು ಟೈಲ್ಸು ಕೆಳಗಿರೋ ಸರ್ಫೇಸು ಎಲ್ಲ ಒರೆಸ್ಕೊತಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಅದೇ ನಾನು ಯೂಸ್ ಮಾಡಿದ್ನಲ್ವ ಒಂದು ಪಾತ್ರೆಯಲ್ಲಿ ಒರೆಸ್ಕೊಳಕ್ಕೆ ನೀರು ಇಟ್ಕೊಂಡು ಒರೆಸ್ಕೊಳಕ್ಕೆ, ಸೊ ಆ ಒಂದು ಪಾತ್ರೆ ಮತ್ತು ಸ್ವಲ್ಪ ಡೈನಿಂಗ್ ಟೇಬಲ್ ಮೇಲೆ ಡ್ಯಾಡಿ ಊಟ ಅಂದರೆ ಪಪ್ಪ ಊಟ ಮಾಡಿ ಇಟ್ಟಿದ್ರು. ಸೊ ತಿಂದ್ಬಿಟ್ಟು ಎಲ್ಲ ಪ್ಲೇಟು ಮಮ್ಮಿನೂ ಸ್ವಲ್ಪ ತಿಂದು ಇಟ್ಟಿದ್ದೆಲ್ಲ ವಾಶ್ ಮಾಡ್ತಿದ್ದೆ. ಸೊ ಆಯಿತು ಅಂದ್ಬಿಟ್ಟು ಇನ್ನೇನಕ್ಕೆ ಅದನ್ನ ಹಂಗೆ ಇಕ್ಕೋದು ಶಿಂಕಲ್ಲಿ ಅಂದ್ಬಿಟ್ಟು ಇನ್ನು ಫಸ್ಟ್ ಆಫ್ ಆಲ್ ಶಿಂಕ್ ಫುಲ್ ಸ್ವಲ್ಪ ಗಲೀಜಾಗಿದೆ ಅಂದ್ಬಿಟ್ಟು, ಸೊ ಏನಕ್ಕೆ ಸಾಮಾನೆಲ್ಲ ಹಾಕೋದು ಅಂದ್ಬಿಟ್ಟು ಸೊ ನಾನೇ ಎಲ್ಲ ಅಜ್ಜಿ ಹೇಳಿದೆ, ನಾನು ವಾಶ್ ಮಾಡ್ಕೊತೀನಿ, ಹೆಂಗಿದ್ರು ನಾನು ವಾಶ್ ಮಾಡ್ತಿದ್ದೀನಿ, ನಾನು ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ, ಸೊ ನಾನು ಕ್ಲೀನ್ ಮಾಡ್ಕೊತೀನಿ ಅಂದ್ಬಿಟ್ಟು ಅಜ್ಜಿ ಅಷ್ಟು ಬೇಗ ಅಜ್ಜಿ ಅಲ್ಲಿ ನೀವು ನೋಡಿ ನಾನು ಹೇಳಿ ಏನು ಮಾಡಬೇಡ ಅಂದ್ರೂ ಅದೇ ಅಜ್ಜಿ ಕೆಲಸ ಮಾಡ್ತಾರೆ. ಸೊ ಅಜ್ಜಿಗೆ ಏನು ಗೊತ್ತಾ, ಎಲ್ಲ ಕೆಲಸ ಬೇಗ ಹಾಕಬೇಕು, ಇಲ್ಲ ಅಂದರೆ ಸುಮ್ಮನೆ ಇರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತಾರೆ, ಸುಮ್ಮನೆ ಅನ್ನೋದೇ ಇರಲ್ಲ. ಒಂದು ಅಡುಗೆ ಮನೇಲಿ ಏನಾದರೂ ಒಂದು ತಿಂಡಿ ಮಾಡ್ತಿರ್ತಾರೆ, ಇಲ್ಲ ಅಕ್ಕಿ ಇದ್ದರೆ ಅಕ್ಕಿ ಕ್ಲೀನ್ ಮಾಡಿಸಿರ್ತಾರೆ, ರಾಗಿ ಇದ್ದರೆ ರಾಗಿ ಕ್ಲೀನ್ ಮಾಡಿಸಿರ್ತಾರೆ, ಇದರೆಲ್ಲ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಓಕೆನಾ, ಟಯರ್ಡ್ ಅನ್ನೋದೇ ಇಲ್ಲ ನಮ್ಮ ಅಜ್ಜಿ. ಆದರೆ ರಾತ್ರಿ ಚೆನ್ನಾಗಿ ಬೇಗ ಹೋಗಿ ಅಂದರೆ ಅಡುಗೆ ಎಲ್ಲ ನಮ್ಮ ಮನೇಲಿ ಒಂದು 7 ಗಂಟೆ 7:30 ಆಗೋಗಿರುತ್ತೆ. ಸೊ ಅದರಿಂದ ಅಜ್ಜಿ ಬೇಗನೆ ಮಲ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ನಾವು ಬೇಗನೆ ಮಲ್ಕೊಳೋದು. ಆ್ಯಕ್ಚುಲಿ ಇಲ್ಲಿ ಶಿಂಕು ನೋಡ್ತಿದ್ರೆ ಸ್ವಲ್ಪ ತುಂಬ ಏನು ಹೇಳೋದು ಗಲೀಜಾಗಿತ್ತು. ಸೊ ಅದರಿಂದ ನಾನು ಸ್ಟೀಲ್ನ ನಾನು ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಲೈಕ್ ಸ್ಕ್ರಬ್ನ. ಸೊ ನಾರ್ಮಲ್ ಗ್ರೀನ್ ಕಲರ್ ಸ್ಕ್ರಬ್ ಬರುತ್ತೆ, ಸಾಫ್ಟ್ ಸ್ಕ್ರಬ್, ಅದನ್ನೆಲ್ಲ ಯೂಸ್ ಮಾಡಿದೆ. ಬಿಕಾಸ್ ಅದು ಗಲೀಜು ಅಂದಿದ್ರೆ ಸ್ವಲ್ಪ ಏನು ಹೇಳೋದು, ಇವಾಗ ನಾವು ವಾಶ್ ಮಾಡಿರ್ತೀವಲ್ವ ಸಾಮಾನು ಪಾತ್ರೆ ಎಲ್ಲ, ಅದನ್ನೆಲ್ಲ ಹಂಗಂಗೆ ಸ್ಟಿಕ್ ಆಗಿತ್ತು. ಸೊ ಅದರಿಂದ ಎಲ್ಲ ವಾಶ್ ಮಾಡಿದೆ. ಸೊ ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಈ ಥರ ಲುಕ್ ಬಂದಿದೆ. ಸೊ ಇವಾಗಲೇ ಕಿಚನಲ್ಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು, ಬಂದೆ. ಸೊ ಅಜ್ಜಿನೂ ಹಂಗೆ ಬಂದರು. ಸೊ ಅಜ್ಜಿ ಎಲ್ಲ ಎತ್ತಿಕ್ತಾ ಇದ್ದಾರೆ. ನಾನು ಅಂದೆ ಇರು ಅಜ್ಜಿ, ಆ ಮಮ್ಮಿ ಎಲ್ಲಿದ್ದಾರೆ, ಎಲ್ಲ ವೀಡಿಯೋ ವ್ಲಾಗ್ ಮಾಡಿಬಿಟ್ಟು ಆಮೇಲೆ ಎತ್ತಾಕಬೇಕು ಅಂದ್ಬಿಟ್ಟು. ಸೊ ಅಜ್ಜಿನೂ ಹಂಗೆ ಬಂದರು, ಹಂಗೆ ನಿಂತ್ಕೊಂಡಿದ್ದಾರೆ ನಮ್ಮ ಅಜ್ಜಿ, ಎತ್ತಾ ಇದ್ರು. ನಾನು ಇರಿ ಅಜ್ಜಿ ಸ್ವಲ್ಪ ಹೊತ್ತು ಅಂದ್ಬಿಟ್ಟು ಇವಾಗ ರೂಮ್ ಹಿಂಗಿದೆ, ಇದು ನನ್ನ ರೂಮ್, ಇದು ನಂದು ರೂಮು. ಸೊ ಅಜ್ಜಿ ನಗ್ತಾ ಇದ್ದಾರೆ, ಅಜ್ಜಿ ನಗೀತಿದ್ದಾರೆ. ಯಾಕಂದರೆ ಅಜ್ಜಿಗೆ ಎಲ್ಲ ಬೇಗ ಬೇಗ ಆಗಬೇಕು, ಈ ಥರ ಎಲ್ಲ ಮಾಡೋದು ಇಷ್ಟ ಆಗಲ್ಲ. ನಮ್ಮಮ್ಮಗೆ ಹಿಂಗೆಲ್ಲ ಮಾಡಿ ಮಾತ್ರನೇ ಇಷ್ಟ ಆಗುತ್ತೆ. ಈ ವಿಡಿಯೋ ಎಲ್ಲ ಮಾಡೋದು ನಮ್ಮ ಅಜ್ಜಿಗೂ ಇಷ್ಟ ಇಲ್ಲ. ಸೊ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಸೊ ಇವಾಗ ರೂಮ್ನ ಟ್ರಾನ್ಸ್ಫರ್ ಮಾಡಬೇಕು, ರೂಮ್ ಟ್ರಾನ್ಸ್ಫಾರ್ಮೇಷನ್ ಅಂತಾರಲ್ವ ಆ ಥರ ಮಾಡಬೇಕು. ಸೊ ಇನ್ನು ಏನೇನು ಆಗ್ತಿದೆ ಅಂದ್ಬಿಟ್ಟು ಈ ಬ್ಲಾಗಲ್ಲಿ ನೋಡಿ, ಕಂಟಿನ್ಯೂ ವಾಚಿಂಗ್. ಇದೇನು ಗೊತ್ತಾ, ಇದು ಬಂದ್ಬಿಟ್ಟು ಹೊಸ ದಸರಾ ಗೊಂಬೆಗಳು ತೊಗೊಂಬಂದು ಊರಿಗೆ ಹೋಗಿದ್ವಲ್ವಾ, ಅವಾಗ ತೊಗೊಂಬಂದಿದ್ದು ನಮ್ಮ ಅಜ್ಜಿ ತೋರಿಸು ಅಂತಿದ್ದಾರೆ, ಅದಕ್ಕೆ ತೋರಿಸ್ತೀನಿ. ಇನ್ನೂ ಇದು ಅನ್ಬಾಕ್ಸ್ ಮಾಡಿಲ್ಲ, ಅನ್ಬಾಕ್ಸ್ ಮಾಡೋದು ಬ್ಲಾಗ್ ಮಾಡ್ತೀನಿ, ಇಲ್ಲಾಂದರೆ ಶಾರ್ಟ್ಸ್ ಎಲ್ಲ ಹಾಕ್ತೀನಿ. ನೋಡಿ ನಮ್ಮಮ್ಮನೂ ಬಂದು, ನಮ್ಮಮ್ಮ ಒಂದು ಅರ್ಧ ಅವರ್ ಆದ್ಮೇಲೆ ಬಂದ್ರು. ಅಷ್ಟು ಬೇಗ ನಾವು ಅರ್ಧ ಕೆಲಸ ಮಾಡಿದೀವಿ. ನನ್ನ ನೋಡ್ತೀಯ ಎಲ್ಲೋ ಎಷ್ಟು ಮಾಡಿದ್ರು ಅಷ್ಟೇ ಅಲ್ವಾ. ಇವಾಗ್ಲೂ ಅಂತ ಇದ್ದಾರೆ, ಏನ್ ಮಾಡಿದ್ಯಾ ಇವಾಗ್ಲೂ ಹಂಗೆ ಇಷ್ಟು ಮಾಡಿದ್ರೆ ನಮ್ಮಮ್ಮಗೆ ತೃಪ್ತಿನೇ ಇಲ್ಲ. ನೋಡಿ ಅವರೇ ಒಪ್ಕೊಂತಾರೆ, ಅವ್ರು ಸುಖ ಮಾಡಿದ್ರು ಹಿಂಗೆ ಬೈಯೋದು.
ನೋಡಿದ್ರಲ್ಲ ನಾನು ಮತ್ತು ಅಜ್ಜಿ ಮಮ್ಮಿ ಹೇಗೆಲ್ಲ ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಅಂದ್ಬಿಟ್ಟು. ಆ್ಯಕ್ಚುಲಿ ಪೂಜಾ ರೂಮ್ದು ಸಾಮಾನೆಲ್ಲ ಏನೇನಿತ್ತಲ್ಲ ನಾನೆಲ್ಲ ಫೋಟೋ ತೊಗೊಂಡಿಲ್ಲ, ವೀಡಿಯೋ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೆ ನಾನು. ಸೊ ಅಜ್ಜಿನೂ ಸ್ವಲ್ಪ ಟಯರ್ಡ್ ಆಗಿದ್ರು, ಏನು ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ಮಮ್ಮಿ ಬಂದಿದ್ರಲ್ವ, ಸೊ ಮಮ್ಮಿನೂ ಅಜ್ಜಿ ಇಬ್ಬರು ಎಲ್ಲ ಅವರಿಬ್ಬರೇ ಮಾಡ್ತಿದ್ರು. ಸೊ ಅದಾದಮೇಲೆ ಸ್ವಲ್ಪ ಆದಮೇಲೆ ನಾನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ್ಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಎಲ್ಲ ಕ್ಲೀನ್ ಮಾಡೋಕ್ಕೆ. ಅವರಿಬ್ಬರ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾನೇ ಸರಿ ಆಯಿತು ಮಮ್ಮಿ, ನಾನು ನೀನು ಸ್ವಲ್ಪ ರೆಸ್ಟ್ ತೊಗೊಂಡ್ಬಿಟ್ಟು ನಾನು ಅಜ್ಜಿ ಸುಮ್ಮನೆ ಕೂತ್ಕೊಳಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಲೈಕ್ ಕಿಚನಲ್ಲಿ ಏನಾದರೂ ಅಡುಗೆ ಎಲ್ಲ ಆಗೋಗ್ಬಿಟ್ಟು ಮಧ್ಯಾಹ್ನದ್ದು ಅಡುಗೆ ಎಲ್ಲ ಆಗೋಗಿದ್ರೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಲೈಕ್ ರೈಸ್ ಇದೆ, ಲೈಕ್ ಅಕ್ಕಿ ಇದ್ದರೆ ಅಕ್ಕಿನ ಕ್ಲೀನ್ ಮಾಡ್ತಿರ್ತಾರೆ, ರಾಗಿ ಕ್ಲೀನ್ ಮಾಡ್ತಿರ್ತಾರೆ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಅವ್ರು ಟಯರ್ಡ್ ಅನ್ನಿಸೋದೇ ಇಲ್ಲ. ಸೊ ವೆರಿ ಪ್ರೌಡ್ ಆಫ್ ಇಟ್. ಆಮೇಲೆ ನನ್ನ ರೂಮ್ ಬಂದೆ ಅಲ್ವಾ, ಸೊ ಆ ರೂಮಲ್ಲಿ ನನ್ನ ತಮ್ಮ ಮಲಗ್ತಿದ್ದ. ನಾನು ನನ್ನ ತಮ್ಮ ಇಬ್ಬರು ಇವಾಗ ನನ್ನ ರೂಮ್ ಅಲ್ವಾ, ಆ ರೂಮಲ್ಲಿ ಮಲಗ್ತಿದ್ವಿ. ಆ್ಯಕ್ಚುಲಿ ಆ ರೂಮಲ್ಲಿ ನಾವು ಯಾಕೆ ಇವಾಗ ಮಲಗ್ತಿಲ್ಲ ಅಂದರೆ, ಒಂದೇನಂದರೆ ಆ ರೂಮ್ ತುಂಬ ಕತ್ತಲು, ಆ ರೂಮ್ಗೆ ಬೆಳಕು ಇರಲೇಬೇಕು. ಇದರ್ ಬೆಳಗ್ಗೆ ಆಗಿದ್ರೂ ಅಷ್ಟೇ, ಸಾಯಂಕಾಲ ಅಫ್ಕೋರ್ಸ್ ಎಲ್ಲರೂ ಲೈಟ್ ಯೂಸೇ ಮಾಡ್ತೀವಿ. ಸೊ ಅದರಿಂದ ಬೆಳಗ್ಗೆಯಿಂದ ಲೈಟ್ ಬೇಕೇ ಬೇಕಾಗುತ್ತೆ ಅಂದ್ಬಿಟ್ಟು ಮಮ್ಮಿ ಆಮೇಲೆ ಆ ರೂಮಲ್ಲಿ ಸ್ವಲ್ಪ ಸಾಮಾನು ಜಾಸ್ತಿ ಇಟ್ಟಿರ್ತೀವಿ. ಸೊ ಅದರಿಂದ ಅಂದರೆ ಮಮ್ಮಿದು ಏನು ಗೊತ್ತಾ ಲಾಜಿಕ್, ಯಾವ ರೂಮಲ್ಲಿ ತುಂಬ ಸಾಮಾನು ಇರುತ್ತೋ, ಲೈಕ್ ನಾವು ಜಾಸ್ತಿ ಥಿಂಗ್ಸ್ನ ಎಲ್ಲಿ ಸ್ಟೋರ್ ಮಾಡಿದ್ದು ಆ ರೂಮಲ್ಲಿ ಮಕ್ಕಳು ಮಲಗಬಾರ್ದು ಅಂತ. ಯಾಕಂದರೆ ಲೇಜಿ ಆಗಿಬಿಡ್ತಾರೆ, ಓದೋದ್ರ ಮೇಲೆ ಇಂಟ್ರೆಸ್ಟ್ ಬರಲ್ಲ ಅಂದ್ಬಿಟ್ಟು. ಸೊ ಆ ರೂಮಿಂದ ನಾನು ಪೂಜಾ ರೂಮಲ್ಲೇ ಮಲ್ಕೊತಿದ್ದೆ, ನಾನು ಅಜ್ಜಿ. ಸೊ ಇವಾಗಲೂ ಅಷ್ಟೇ, ನಾನು ಅಜ್ಜಿ ಇಬ್ಬರೇ ಮಲ್ಗೋದು. ನನಗೆ ಅದೇನೋ ಗೊತ್ತಿಲ್ಲ, ಅಜ್ಜಿನ ಬಿಟ್ಟು ಮಲ್ಗೋದು ಒಂಥರ ಇದಾಗುತ್ತೆ. ಸೊ ಅಜ್ಜಿ ನನ್ನ ಪಕ್ಕದಲ್ಲಿ ಇದ್ದರೆ ನನಗೆ ಸ್ವಲ್ಪ ಲೈಕ್ ಏನು ಹೇಳ್ತಾರೆ, ಒಂಥರ ಫ್ರೀಯಾಗಿ ನಿಮ್ದಿಯಾಗಿ ಮಲ್ಕೊಬೋದು ಅಂದ್ಬಿಟ್ಟು ನನ್ನ ಒಂದಿದ್ದು. ಸೊ ಅಜ್ಜಿ ಪಕ್ಕದಲ್ಲೇ ನಾನೇ ಡೈಲಿ ಮಲ್ಗೋದು. ಆಮೇಲೆ ನನ್ನ ತಮ್ಮ ಬಂದ್ಬಿಟ್ಟು ಹಾಲಲ್ಲಿ ಮಲ್ತಾನೆ. ಸೊ ಆಫ್ಕೋರ್ಸ್ ಅವನು ಹಾಲಲ್ಲೇ ಇರ್ತಾನೆ, ಟಿ ವಿ ನೋಡ್ತಿರ್ತಾನೆ, ಅದರಿಂದ ಹಾಲಲ್ಲೇ ಮಲ್ತಾನೆ. ಆಮೇಲೆ ಆ ರೂಮಿಗೆ ಇರೋದು 2 ಕಿಟಕಿ, ಓಕೆನಾ. ಸೊ ಆ 2 ಕಿಟಕಿಯಲ್ಲಿ ಬೆಳಕು ಅಷ್ಟಕ್ಕೆ ಬರೋಲ್ಲ, ಯಾಕಂದರೆ ಹಿಂದೆನೂ ಮನೆ ಇದೆ. ಸೊ ಅದರಿಂದ ಫುಲ್ ಕತ್ಲಾಗಿದೆ. ಸೊ ಅದರಿಂದ ಇವಾಗ ಏನು ಮಾಡೋಕ್ಕೂ ಆಗಲ್ಲ ಅಂದ್ಬಿಟ್ಟು ಮತ್ತೆ ಈ ರೂಮ್ಗೆ ಶಿಫ್ಟ್ ಆಗಿದ್ವಿ ನಾನು ಅಜ್ಜಿ. ಏನು ಮಾಡೋಕ್ಕೂ ಆಗಲ್ಲ. ಸೊ ಆ ರೂಮ್ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಸೊ ಆ ರೂಮಲ್ಲಿ ಅಷ್ಟು ತುಂಬ ಬೆಳಕಿದೆ ಆ ರೂಮಲ್ಲಿ. ನಾನು ಓದೋದು ಎಲ್ಲ ಆ ರೂಮಲ್ಲೇ, ಬಿಕಾಸ್ ಅದು ದೇವ್ರ ರೂಮ್ ಇರೋದ್ರೆ ಸ್ವಲ್ಪ ಏನೇಳೋದು ಓವರ್ ಥಿಂಕಿಂಗ್ ಥಾಟ್ಸ್ ಏನು ಬರಲ್ಲ ಅಂದ್ಬಿಟ್ಟು. ಸೊ ಆ ರೂಮಲ್ಲೇ ಓದ್ಕೊತಿದ್ವಿ. ಇವಾಗಲೂ ನಾವು ಆ ರೂಮಲ್ಲೇ ಓದೋ ತನಕ ಆ ರೂಮಿಂದ ಎದ್ದು ಬರೋಲ್ಲ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ತುಂಬ ಮಾತಾಡ್ತಿದ್ದೀನಿ ನಾನು, ಆ್ಯಕ್ಚುಲಿ ತುಂಬ ಮಾತಾಡೋದು ಓಕೆನಾ. ಮಾತಾಡ್ತಾನೆ ಇರ್ತೀನಿ ಇವಾಗಲೂ ಅಷ್ಟು. ಇವಾಗಿನ್ನ ವಿಡಿಯೋ ನಾನು ಸ್ಟಾಪ್ ಮಾಡಿದ್ರೆ ನಮ್ಮಮ್ಮ ಬೈತಾರೆ, ಏನು ಇಷ್ಟೊತ್ತು ಮಾತಾಡ್ತಿದ್ಯಾ, ಸ್ವಲ್ಪ ಮಾತಾಡಬೇಕು ಅಂತ ಅಂತಾರೆ. ಸೊ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಮ್ಮ ಒಂದು ರೂಮ್ ಟ್ರಾನ್ಸ್ಫಾರ್ಮೇಷನ್ ಅಂತ ನಾನು ಹೇಳಿದ್ದೆ. ಸೊ ಇದೇನೇನೋ ಆಗೋಯ್ತು. ಸೊ ಟೋಟ್ಲಿ ಅದೇ ಅರ್ಥನೇ ಬಂತು. ಸೊ ರೂಮ್ ಟ್ರಾನ್ಸ್ಫಾರ್ಮೇಷನ್. ಸೊ ಹೋಪ್ ಯು ಆಲ್ ಲೈಕ್ ಇಟ್. ಆ್ಯಂಡ್ ಪ್ಲೀಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ನಾನು ಫಸ್ಟ್ ಅಪ್ಲೋಡ್ ಮಾಡೋವಾಗ ನಿಮ್ಗೆ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಬಿಟ್ಟು ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಸೊ ನಾನು ಯಾವಾಗ ಪೋಸ್ಟ್ ಮಾಡ್ತೀನೋ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್.